ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇರುವಂತ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋ ವಿಚಾರ ಒಂದ್ ಕಡೆ, ಮತ್ತೊಂದ್ ಕಡೆ ಮಾಜಿ ಸಚಿವ ಹಾಲಿ ಶಾಸಕ ಎಚ್.ಡಿ. ರೇವಣ್ಣರ ಬಂಧನ ಒಂದ್ ಕಡೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಜೊತೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಹಾಲಿ ಬಿಜೆಪಿ ಅಭ್ಯರ್ಥಿಯಾಗಿರೋ ಅಂತ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಹಿರಿಯ ರಾಜಕಾರಣಿಗಳು, ಅವ್ರನ್ನ ಮಾತಾಡ್ಸೋಣ. ಜಗದೀಶ್ ಶೆಟ್ಟರ್ ಅವರ, ನೀವು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂತ ಅನುಭವ ಇದೆ. ಈ ಪೆನ್ ಡ್ರೈವ್ ಬಗ್ಗೆ, ಅಶ್ಲೀಲ ವಿಡಿಯೋ ವೈರಲ್ ಆಗಿರೋದ್ರ ಬಗ್ಗೆ, ಎಚ್.ಡಿ. ರೇವಣ್ಣರ ಬಂಧನದ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಯಾಕಂದ್ರೆ ತಾವು ಇಷ್ಟು ದಿನ ಎಲೆಕ್ಷನ್ ಬಿಸಿನಲ್ಲಿ ಇದ್ರಿ, ಇವಾಗ ಇದನ್ನ ನೋಡೋದಾದ್ರೆ. ಅಲ್ಲ, ಇವೇನಾಗಿದೆ, ಇವತ್ತು ರಾಜಕಾರಣಿಗಳ ಬಗ್ಗೆ ಒಂದಿಷ್ಟು ಅವ್ರ ಪರ್ಸನಲ್ ಲೈಫು, ಅದು ವೈಯಕ್ತಿಕವಾದಂಥ ಪರ್ಸನಲ್ ಲೈಫು. ಆದರೆ ನಾವೊಂದು ಹೇಳೋದು ಜನರಲ್ಲಾಗಿ ಬೇರೆ ಬೇರೆ ಹಂತದಲ್ಲಿ ಹೇಳ್ತೀನಿ. ನಾವು ಸಾರ್ವಜನಿಕ ರಂಗದಲ್ಲಿದ್ದಂಥವ್ರು ಯಾವುದೇ ರೀತಿ ಇಂಥ ಆಪಾದನೆ ಬರದ ರೀತಿಯಲ್ಲಿ ನಾವು ನಡ್ಕೋಬೇಕು ಸಾರ್ವಜನಿಕವಾಗಿ ಅನ್ನುವಂಥದ್ದು, ನಮ್ಮ ವೈಯಕ್ತಿಕ ಬದುಕು ಸರಿ ಇರಬೇಕು ಅನ್ನುವಂಥದ್ದು ನಂದು ಅಭಿಪ್ರಾಯ. ಹೀಗಾಗಿ ಇಂಥ ಘಟನೆ ಆದಾಗ ಅದು ಸಾರ್ವಜನಿಕ ಚರ್ಚೆ ಆಗುವಂಥದ್ದು ಅವಶ್ಯಕತೆ ಇಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಅದು ಈಗ ಇದು SIT ನಡೀತಾ ಇದೆ, ಅಲ್ಲಿ ಏನಾಗುತ್ತದೆ ಗೊತ್ತಿಲ್ಲ. ಆಮೇಲೆ ರೇವಣ್ಣವ್ರನ್ನು ಅರೆಸ್ಟ್ ಮಾಡಿದ್ದಾರೆ, ಒಬ್ಬ ಹಿರಿಯ ರಾಜಕಾರಣಿ. ಅವರು ಅದರಲ್ಲಿ ಅವರು ಹೇಳೋದು, ಅವ್ರ ವಕೀಲರು ವಾದ ಮಾಡಿದ್ದು ನೋಡಿದರೆ ಅವ್ರದ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅನಿಸ್ತದೆ. ಆದರೂ ಈಗ ಅರೆಸ್ಟ್ ಆದಮೇಲೆ ಸಂಶಯಗಳು ಚಾಲು ಆಗ್ತವೆ. ಅದಕ್ಕೆ ಈ ರೀತಿಯಾದಂಥದ್ದು ಬರದ ರೀತಿಯಲ್ಲಿ ಒಂದು ವ್ಯವಸ್ಥೆ ಮೊದಲು ನಾವೆಲ್ಲ ರಿಪ್ರೆಸೆಂಟೇಟಿವ್ ಮಾಡ್ಕೋಬೇಕು, ಈ ರೀತಿಯಾದಂಥ ಘಟನೆ ನಡೆಯುವಂಥದ್ದು. ಮತ್ತು ಇಂಥವು ಘಟನೆ ಆದಾಗ ಇದನ್ನು ಭಾಳ ಹೈಪ್ ಮಾಡಿ ಅದನ್ನು ಒಂದು ರೀತಿ ಸಾರ್ವಜನಿಕ ಚರ್ಚೆ ಬಿಡುವಂಥದ್ದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಹೆಣ್ಮಕ್ಳ ದೃಷ್ಟಿಯಿಂದ ಮತ್ತೊಂದು ಇವೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಏನಾದರೂ ತನಿಖೆ ಮಾಡೋದಾದ್ರೆ ಮಾಡಲಿ, ಯಾರು ತಪ್ಪಿದ್ರೆ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ. ಆದರೆ ಭಾಳ ಇಂಥವೆಲ್ಲ ಡಿಬೇಟ್ ಮಾಡ್ಕೊತ ಹೋದರೆ ಅದಕ್ಕೆ ಎಂಡಿಲ್ಲ. ಇದಕ್ಕೊಂದು ಒಂದು ಕಡ್ಡಾಯ, ಏನಾದರೂ ಒಂದು ಕಡ್ಡಾಯವಾಗಿ ಇದಕ್ಕೊಂದು ಕಡಿವಾಣ ಹಾಕುವಂಥ ವ್ಯವಸ್ಥೆ ಆಗಬೇಕು. ಸರ್, ಈಗೆಲ್ಲವೂ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಅಸ್ಪಷ್ಟ ಸರ್. ಈ ಪೆನ್ ಡ್ರೈವ್ ಬಿಟ್ಟಿದ್ಯಾರು, ಪೆನ್ ಡ್ರೈವ್ ಆಚೆ ಬಂದಿದ್ದು ಹೇಗೆ, ಈ ವಿಡಿಯೋಗಳು ವೈರಲ್ ಆಗಿದ್ದು ಹೇಗೆ, ಇದ್ರ ಕಡೆ ಕಾಂಗ್ರೆಸ್ ಅವ್ರ ಪಾತ್ರ ಏನು, ಚುನಾವಣಾ ಹೊಸ್ತಿನಲ್ಲಿ ಈ ರೀತಿ ಮಾಡಿದ್ರೆ ಬಿಜೆಪಿಗೆ ಪೆಟ್ಟು ಕೊಡಬಹುದು, ಮತ್ತೊಂದು ಕಡೆ ನೇಹಾ ಹಿರೇಮಠ ಹತ್ಯೆ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಇದೊಂದು ಹೊಸದಾಗಿ ತಂದ್ರು, ಈ ರೀತಿ ಎಲ್ಲ ಚರ್ಚೆ ಆಗ್ತಿತ್ತು ಸರ್. ನಾವು ಒಂದು ಹೇಳ್ತೀನಿ, ಈ ಪ್ರಕರಣದಲ್ಲಿ DK ಶಿವಕುಮಾರ್ ಅವ್ರ ಹೆಸರು ಬಂತು, ಅವರೇ ಇದನ್ನು ಹೊರಗೆ ಹಾಕಿದರು ಅನ್ನುವಂಥದ್ದು. ಅದು ಮತ್ತೆ ಎನ್ಕ್ವೈರಿ ಆಗಬೇಕು, ಅವ್ರ ಪಾತ್ರ ಇದೆಯಲ್ಲ ಅನ್ನುವಂಥದ್ದು ವಿಚಾರ ಆಗಬೇಕಾಗಿದೆ. ಅದಕ್ಕಾಗಿ ನಾನು ಹೇಳ್ತೀನಿ, ಇಂಥವು ಘಟನೆಗಳು ಆದಾಗ, ಘಟನೆಗಳ ನಂತರ ನಡೆಯುವಂಥ ಇವೆಂಟ್ಸ್ ಅದಾವಲ್ಲ, ಇದು ಯಾರೋ ಕೆಲವರು ಅದನ್ನ ಪಬ್ಲಿಕ್ಕಾಗಿ ಬಿಟ್ಟಾಗನೇ ಆಗ್ತದೆ. ನ್ಯಾಚುರಲ್ ಆಗಿ ಇವೆಲ್ಲ ಹೊರಗೆ ಬರುವಂಥದ್ದಲ್ಲ. ಈಗ ನೋಡಿ, ಯಾರೋ ಸಂತ್ರಸ್ತರು ಅಂತದಾರ, ಅವ್ರ ಮೇಲೆ ಒತ್ತಡ ತೊಗೊಂಬಂದು ಅವರು ವಾಲಂಟ್ರಿ, ಯಾವಾಗ ಇದು ಘಟನೆ ಆಗೈತಿ, 6 ತಿಂಗಳಿಂದಾಗಿತ್ತೋ 1 ವರ್ಷದಿಂದಾಗಿತ್ತೋ ಗೊತ್ತಿಲ್ಲ, ಅವ್ರು ಸಫರ್ ಆಗಿದ್ದಾರೆ, ನಿಜವಾಗಿ ಸಫರರ್ ಆಗಿದ್ದರೆ ಅವತ್ತು ಕಂಪ್ಲೇಂಟ್ ಕೊಡ್ಬಾರ್ದಾಗಿತ್ತು. ಅವರು ತಡೆ ಯಾಕೆ ಮಾಡಿದರು? ಅವಾಗ ಏನಾಗ್ತದೆ, ಅವ್ರು ಪ್ರಚೋದನೆ ಮಾಡಿ ಅವ್ರು ಕರ್ಕೊಂಬಂದು ಈ ರೀತಿ ಕಂಪ್ಲೇಂಟ್ ಕೊಡಿಸೋದು, ಒಂದು ಪಬ್ಲಿಕ್ ಡ್ಯಾಮೇಜ್ ಮಾಡೋದು, ಇವೆಲ್ಲ ಈ ರಾಜಕಾರಣದಲ್ಲಿ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ಇದ್ರ ಹಿಂದೆ ಯಾರ್ದಾರ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅವರು ಇದರಲ್ಲಿ ತಪ್ಪಿಸ್ತಾರಾಗ್ತಾರೆ. ಇದು ಸಾರ್ವಜನಿಕ ಚರ್ಚೆಗೆ ಬಿಟ್ಟು ಅವರು ತಪ್ಪುಗಾರರಾಗ್ತಾರೆ. ಅದಕ್ಕೆ ಇಂಥ ವಿಚಾರಗಳ ಬಗ್ಗೆ ಕಡಿವಾಣ ಹಾಕುವಂಥದ್ದು ಭಾಳ ಅವಶ್ಯ ಇದೆ ಅಂತ ನಾನು ಹೇಳ್ತೀನಿ. ಸರ್, ಅಂದರೆ ಈಗ ಈ ರೀತಿ ಅಶ್ಲೀಲ ವಿಡಿಯೋನ ಚಿತ್ರೀಕರಣ ಮಾಡೋದಾಗಿರ್ಬೋದು ಅಥವಾ ಇದರಲ್ಲಿ ಭಾಗಿಯಾಗೋದಾಗಿರ್ಬೋದು, ಎಷ್ಟು ಅಪರಾಧನೋ ಈ ವಿಡಿಯೋ ವೈರಲ್ ಮಾಡಿದ್ದು ಅಷ್ಟೇ ಅಪರಾಧ ಅಂತ. ಡೆಫಿನೆಟ್ಲಿ. ಈಗ ನೋಡ್ರಿ, ಈ ರೀತಿ ವಿಡಿಯೋನ ಒಂದು ಸೆಕ್ಸ್ ಈ ಹಿನ್ನೆಲೆ ಇಟ್ಕೊಂಡು ಚಿತ್ರೀಕರಣ ಮಾಡಿದ್ದು ತಪ್ಪು. ಮತ್ತು ಅದನ್ನು ಬಹಿರಂಗ ಪಡಿಸೋರು ಯಾರಿದ್ದಾರೆ ಅವ್ರದ್ದು ತಪ್ಪಿದೆ ಇದ್ರಾಗ. ಯಾಕಂದರೆ ಈಗ ಅಕಸ್ಮಾತು ಪೆಂಡ್ರೈವಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರೆ ಅಲ್ಲಿಗೆ ಸೀಮಿತ ಆಗಿದ್ದು ಬಿಡ್ತಿತ್ತು. ಆ ಹೆಣ್ಮಕ್ಳು ಅದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗಿರಲಿಲ್ಲ. ಈಗ ಹೊರಗಡೆ ಬಂದ ಕೂಡಲೇ ಎಲ್ಲ ಕಡೆ ಎಕ್ಸ್ಪೋಸ್ ಆದಮೇಲೆ ಅನಿವಾರ್ಯವಾಗಿ ಅವರು ಬಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಈ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಲ್ಲೇ ಪೆಂಡ್ರೈವ್ದಲ್ಲೇ ಇದ್ದಿದ್ದು ಅದನ್ನ ಯಾರೋ ಹೊರಗಡೆ ಬಹಿರಂಗ ಪಡಿಸೇ ಇದ್ದಿದ್ರೆ ಬಹುಶಃ ಇವೆಲ್ಲ ಡಿಬೇಟ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಈ ರೀತಿ ಚಿತ್ರೀಕರಣ ಮಾಡುವಂಥ ವ್ಯವಸ್ಥೆ ಇದೆಲ್ಲ, ಮನಸ್ಥಿತಿ ಅದು ಬರಬಾರ್ದು ಯಾರಿಗೂ. ಅದು ನಿಜವಾಗೇ ಇದ್ದರೆ ಯಾಕೆ ಯಾವ ದೃಷ್ಟಿಯಿಂದ ಇದನ್ನು ಚಿತ್ರೀಕರಣ ಮಾಡ್ಕೊತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಆ ಮನಸ್ಥಿತಿನೇ ಬರಬಾರ್ದು. ಈಗ ಆ ಮನಸ್ಥಿತಿ ಬರದ ರೀತಿಯಲ್ಲಿ ಒಂದು ವ್ಯವಸ್ಥೆನೂ ತರಬೇಕು. ಅದಕ್ಕಾಗಿ ಆ ರೀತಿ ಒಂದು ಕಡೆ, ಮತ್ತೊಂದು ಕಡೆ ಅದನ್ನು ಬಹಿರಂಗ ಪಡಿಸ್ಲಿಕ್ಕೆ ಏನು ಪ್ರಚೋದನೆ ಇದೆಯಲ್ಲ, ಅದು ಅಷ್ಟೇ ದೊಡ್ಡದಾದಂಥ ತಪ್ಪು ಅಂತ ಹೇಳ್ತೀನಿ ನಾನು. ಸರ್, ಈಗ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು SITಗೆ ಕೊಟ್ಟಿದೆ. ತಾವು ಕೂಡ ಬಿಜೆಪಿ ರಾಷ್ಟ್ರೀಯ ಪಕ್ಷದಲ್ಲಿ ಅಧಿಕೃತವಾಗಿ ಈಗ ಅಭ್ಯರ್ಥಿಯಾಗಿದ್ದೀರಿ.
ರಾಜ್ಯ ಸರ್ಕಾರ ನೇರವಾಗಿ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸಿದೆ ಸರ್. ಪ್ರಜ್ವಲ್ ರೇವಣ್ಣ ಅವರು ಬಚಾವ್ ಹೋಗ್ಲಿಕ್ಕೆ ಕೇಂದ್ರ ಸರ್ಕಾರನೇ ಕಾರಣ, ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ JDS ಅವರು, ಹಾಗಾಗಿನೇ ಪ್ರಜ್ವಲ್ ರೇವಣ್ಣರನ್ನ ಕೇಂದ್ರ ಸರ್ಕಾರ ಕಾಪಾಡ್ತಿದೆ ಅಂತ. ಇದಕ್ಕೆ ನೀವು ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ? ನೋಡಿ, ಒಂದು ನಾನು ಹೇಳ್ತೀನಿ, ಇವೆಲ್ಲ ಘಟನೆ ನಡೆದಾಗ ಅವು ಹೊರಗಡೆ ಬಂದಾಗ ಪ್ರಜ್ವಲ್ ಇವರು ಹಾಸನದಲ್ಲೇ ಇದ್ದರು, ಇಲ್ಲೇ ಇದ್ದರು ಅವರು. ಆವಾಗ ನೀವು ಇವ್ರಿಗೆ ಗಂಭೀರತೆ ಅರ್ಥ ಆಗಿದ್ರೆ ರಾಜ್ಯ ಸರ್ಕಾರಕ್ಕೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೋದಾಗಿತ್ತು. ಇಮಿಡಿಯೇಟ್ಲಿ ಅವ್ರು ಇಲ್ಲೇ ಹೊರಗಡೆ ಹೋಗೋದಂಥ ನಿರ್ಬಂಧ ಇರ್ಬೋದಾಗಿತ್ತು. ಅದು ಏನೂ ಮಾಡಲಾರ್ದನ ಫ್ರೀ ಆಗಿಬಿಟ್ಟು ಇದು ಭಾಳ ಡಿಬೇಟ್ ಆದಮೇಲೆ ಅವರು ಇಲ್ಲೇ ವಿದೇಶಕ್ಕೆ ಹೋದ್ಮೇಲೆ ಈಗ ಕೇಂದ್ರ ಸರ್ಕಾರದ ಪಾತ್ರ ಅಂತ ಚಾಲೂ ಮಾಡಿದರೆ ಅದು ಅರ್ಥನೇ ಇಲ್ಲ. ನಿಮ್ಮದು ಒಂದು ಡಿಪಾರ್ಟ್ಮೆಂಟ್ ಅದ ರೀ, ಹೋಮ್ ಡಿಪಾರ್ಟ್ಮೆಂಟ್ ಇದೆ, ನಿಮ್ಮ ಕೈಯಾಗಿದೆ, ಪೊಲೀಸ್ ವ್ಯವಸ್ಥೆ ನಿಮ್ಮ ಕೈಯಾಗಿದೆ, ಮತ್ತು ಇದ್ರಾಗ ನಿಮ್ಮದೇ ಹೆಚ್ಚಿನ ಪಾಲು ಅಂತ ನಾನು ಹೇಳ್ತೀನಿ. ಈಗ ಕೇಂದ್ರ ಸರ್ಕಾರ ನೀವೇನಾದರೂ ಮಾಹಿತಿ ಕೊಟ್ಟಿದ್ರೆ ಇವರೆಲ್ಲೇ ವಿದೇಶಕ್ಕೆ ಹೊಂಟಿದ್ದಾರೆ, ಇಂಥ ಅಪರಾಧಿ ಪ್ರಕರಣದಲ್ಲಿದ್ದಾನೆ, ಅದಕ್ಕಾಗಿ ನಿಮ್ಮ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿಗೆ ಹೇಳಿ ಅಥವಾ ಹೋಮ್ ಮಿನಿಸ್ಟ್ರಿಗೆ ಹೇಳಿ ಅವರ ವಿದೇಶಕ್ಕೆ ಹೋಗಬಾರ್ದು ಅಂತ ತಡೆ ಹಾಕಲಿಕ್ಕೆ ನೀವೇನಾದ್ರು ನೋಟಿಸ್ಕೊಟ್ಟಿದ್ರು, ಅದು ಕೇಂದ್ರ ಸರ್ಕಾರ ತಿಳಿಸಿದ್ರು, ಮಾಹಿತಿ ಕೊಟ್ಟಿದ್ರು. ಅದೇನು ಮಾಡಲಾರ್ದೇ ರಾಜ್ಯ ಸರ್ಕಾರ ತನ್ನ ಪಾತ್ರ ಏನು ಮಾಡೋದು ಅದನ್ನು ಮಾಡಲಾರ್ದೇ ಈಗ ಕೇಂದ್ರ ಸರ್ಕಾರಕ್ಕೆ ಗೂಬೆ ಕೂರಿಸುವಂಥದ್ದು ಇದಲ್ಲ, ಇದು ರಾಜಕಾರಣ ಅಷ್ಟೇ. ಸರ್, ತಾವು ಕೂಡ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದಂಥವ್ರು ಸರ್. ಈಗ ಈ ಪ್ರಕರಣವನ್ನು ನೋಡಿದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ಭದ್ರವಾದಂಥ ಕಾಂಗ್ರೆಸ್ ಸರ್ಕಾರ ಇದೆ. ತಾವು ಒಬ್ಬ CM ಆಗಿ ಈ ಸರ್ಕಾರ ಕಿವಿ ಮಾತೇನು ಹೇಳ್ತೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ನೋಡಿ, ಒಟ್ಟು ಇವರು ಎಲ್ಲವನ್ನೂ ರಾಜಕೀಕರಣಗೊಳಿಸ್ತಾ ಇದ್ದಾರೆ. ಈಗ ನೇಹಾ ಹಿರೇಮಠ ಪ್ರಕರಣ ಅದನ್ನು ನ್ಯಾಚುರಲ್ ಆಗಿ ರಿಯಾಕ್ಟ್ ಮಾಡಿದರೆ ಒಬ್ಬ ಹೋಮ್ ಮಿನಿಸ್ಟ್ರು, ಒಬ್ಬ ಮುಖ್ಯಮಂತ್ರಿ ನ್ಯಾಚುರಲ್ ಆಗಿ ಒಂದು ಮರ್ಡರ್ ಆಗ್ತದೆ. ಮರ್ಡರ್ ಆದಾಗ ಆ ಮರ್ಡರ್ ಮಾಡಿದಂಥ ವ್ಯಕ್ತಿ ಯಾವ ಸಮಾಜದವ ಅನ್ನುವಂಥದ್ದು ವಿಚಾರ ಮಾಡಲಾರ್ದೇ, ಮತ್ತು ಈ ಕಡೆ ಮರ್ಡರ್ ಆದಂಥ ಹೆಣ್ಮಗಳು ಯಾವ ಸಮಾಜ ಅಂತ ವಿಚಾರ ಮಾಡಲಾರ್ದೇ, ಇಲ್ಲ ಇದು ತನಿಖೆ ನಡೀತಾ ಇದೆ, ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ತೊಗೊಂಡು ಹೇಳ್ತೀನಿ ಅನ್ನಬೋದಾಗಿತ್ತು. ಆದರೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಇತ್ತು, ಇದು ಪರ್ಸ್ನಲ್ ವೈಯಕ್ತಿಕವಾದಂಥ ಪ್ರಕರಣ. ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಇತ್ತು ಅದೇ ರೀತಿ ಮೆಂಟಾಲಿಟಿ. ಯಾಕಂದರೆ ಮರ್ಡರ್ ಮಾಡಿದವ ಮುಸ್ಲಿಂ ಯುವಕ ಫಯಾಜ್ ಅಂತೇಳಿ, ಆ ಹಿನ್ನೆಲೆ ಇಟ್ಕೊಂಡು ನಾವು ಆ್ಯಂಗಲ್ ಮೇಲೆ ನೋಡಿದಾಗ ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೊಂಟರು. ಅಲ್ಪಸಂಖ್ಯಾತ ತುಷ್ಟೀಕರಣ ಅಂತ ಏನೊಂದು ಕಾಂಗ್ರೆಸ್ಸಿನ ನೀತಿ ಇದೆಯಲ್ಲ, ಅದಕ್ಕೆ ಪೂರಕವಾದಂಥ ರಿಯಾಕ್ಷನ್ಸ್ ಇದ್ದಾವೆ. ನಿಜವಾಗಿ ಒಬ್ಬ ಮುಖ್ಯಮಂತ್ರಿ ಮಾಡುವಂಥ ಒಂದೇ ಒಂದು ಇಮಿಡಿಯೇಟ್ಲಿ ರಿಯಾಕ್ಷನ್ ಅಂತಂದರೆ, ಇಲ್ಲಪ್ಪ ಇದು ತನಿಖೆ ನಡೀತಾ ಇದೆ, ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಪನಿಷ್ ಮಾಡ್ತೀನಿ, ಅವ್ರಿಗೆ ಎಲ್ಲ ರೀತಿ ಕಾನೂನು ಕ್ರಮ ಕೈಗೊಳ್ತೀನಿ, ಅದು ತನಿಖೆ ವರದಿ ಬಂದ ಮೇಲೆ ನಾನು ರಿಯಾಕ್ಷನ್ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಅದು ಏನೂ ಮಾಡಲಾರ್ದೇ ಆ ಫಯಾಜನ್ನು ರಕ್ಷಣೆ ಮಾಡ್ಲಿಕ್ಕೆ ಹೊಂಟ್ರಲ್ಲ, ಅದು ಜನರಲ್ಲಿ ಸಂಶಯ ಚಾಲೂ ಆಗಿದೆ. ಹೀಗಾಗಿ ಈ ಆಡಳಿತ ವ್ಯವಸ್ಥೆ ಏನಿದಲ್ಲ, ಒಂದು ತುಷ್ಟೀಕರಣ ಮಾಡುವಂಥದ್ದು. ಈಗ ಮೊನ್ನೆ ನಮ್ಮ ಗೋಕಾಕ್ ಮತ್ತು ಬೆಳಗಾವದಲ್ಲಿ ಹಣ ಸಿಕ್ತು, ಆಡಳಿತ ಪಕ್ಷ ಕಾಂಗ್ರೆಸ್ಸಿಂದ ಹಣ ಸಿಕ್ತು ಹಂಚುವಂಥದ್ದು. ಆದಮೇಲೆ FIR ಮಾಡಿದ್ರೆ ಯಾರು ನಮ್ಮ ಹುಡುಗರು ಹೋಗಿ ಕಂಪ್ಲೇಂಟ್ ಕೊಟ್ಟರು ಬೆಳಗಾವಿ ಶಾಪುರ್ ಪೊಲೀಸ್ ಸ್ಟೇಷನ್ಗೆ, ನಮ್ಮ ಹುಡುಗರನ್ನ ಹಿಡಿಸ್ಕೊಂಡಿದ್ದಾರೆ. ಯಾರು ಹಣ ಹಂಚ್ತಿದ್ದ ಆ ಹುಡುಗರನ್ನ ಬಿಟ್ಟುಬಿಡ್ತಾರೆ ತಕ್ಷಣ. ಅಂದರೆ ಅಧಿಕಾರದ ದುರುಪಯೋಗ, ಆಡಳಿತ ಯಂತ್ರ ಮಷಿನರಿ ಉಪಯೋಗ ಮಾಡಿಕೊಳ್ಳುವಂಥದ್ದು ಇಲೆಕ್ಷನ್ದಲ್ಲಿ, ಮತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡದೇ ಇರುವಂಥದ್ದು. ಹೀಗಾಗಿ ಇಲ್ಲಿ ಯಾವುದೇ ಒಂದು ಹೆದರಿಕೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಜನ ತಕ್ಕದಂಥ ಪಾಠ ಕಲಿಸ್ತಾರೆ. ಸರ್, ಈಗ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣರ ಪ್ರಕರಣ ಸರ್. ತಾವು 2ನೇ ಹಂತದ ಚುನಾವಣೆಯನ್ನ ಎದುರಿಸಿದ್ರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ. ಮೊದಲ ಹಂತದ ಚುನಾವಣೆ ಆದ್ಮೇಲೆ ಈ ಪ್ರಕರಣ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಕ್ಕೆ ಆರಂಭ ಮಾಡ್ತು ಸರ್. 2ನೇ ಹಂತದ 14 ಕ್ಷೇತ್ರಗಳ ಮೇಲೆ ಈ ಪ್ರಕರಣ ಪರಿಣಾಮ ಬೀರ್ತು ಅಂತ ಅನ್ಸುತ್ತಾ ಹೇಗೆ? ನೋಡಿ, ನಾನು ಅಲ್ಲಿ ಇಲೆಕ್ಷನ್ ಫೀಲ್ಡ್ನಲ್ಲಿದ್ದೆ, ಜನರ ಜೊತೆ ಚರ್ಚೆ ಮಾಡ್ತಾಯಿದ್ದೆ, ಅಲ್ಲಿ ಪಬ್ಲಿಕ್ ಮೀಟಿಂಗ್ಸ್ ಹೋಗಿದ್ದೆ. ಯಾವುದೇ ಒಂದು ಸಂದರ್ಭದಲ್ಲಿ ಸಹಿತ ಯಾವ ಮತದಾರರು ಸಹಿತ ಈ ಪ್ರಜ್ವಲ್ ರೇವಣ್ಣ ಆ ಘಟನೆ ಬಗ್ಗೆ ಯಾರೊಬ್ಬರು ಚರ್ಚೆ ಮಾಡಲಿಲ್ಲ ಅಂದ ಕೂಡ ಅದ್ರ ಬಗ್ಗೆ ಜನರ ಮನಸ್ಸಲ್ಲಿ ಯಾವುದೇ ಆ್ಯಕ್ಷನ್ ಯಾವುದೂ ಇರಲಿಲ್ಲ. ಹೀಗಾಗಿ ಅದರ ಪರಿಣಾಮ, ಈ ಘಟನೆಯ ಪರಿಣಾಮ ಎಲ್ಲ ಎಕ್ಸ್ಪೋಸ್ ಆದಲ್ಲ, ಅದರದ್ದು ಪರಿಣಾಮ 14 ಸೀಟ್ಗಳಲ್ಲಿ ಉತ್ತರ ಕರ್ನಾಟಕದ ಸೆಕೆಂಡ್ ಫೇಸ್ನಲ್ಲಿ ಅದರ ಬಗ್ಗೆ ಅದ್ರ ಬಗ್ಗೆ ಪರಿಣಾಮ ಆಗೋದು. ಸರ್, ಇವಾಗ ಕಡೆ 2 ಪ್ರಶ್ನೆ ಸರ್. ಇವತ್ತು ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ, ಅಶೋಕ್ ಅವರು, ಕಾಂಗ್ರೆಸ್ ಸರ್ಕಾರ ಪತನ ಆಗಕ್ಕೆ ದಿನಗಣನೆ ಆರಂಭ ಆಗಿದೆ, ಈ ಪ್ರಕರಣದ ಹಿಂದೆ ಇನ್ವೆಸ್ಟರ್ ಯಾರು, ಏನಾಗ್ತಾ ಇದೆ, ಗೊಂದಲಗಳು ಸಾಕಷ್ಟು ನಿರ್ಮಾಣ ಆಗಿದೆ, ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ, ಫ್ಯಾಮಿಲಿನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಅವ್ರ ಸ್ಟೇಟ್ಮೆಂಟ್ ಸರ್, ಅಪೋಸಿಷನ್ ಇರೋದು. ನೋಡಿ, ಒಂದು ನಾನು ಹೇಳ್ತೀನಿ, ಈ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ಶಾಸಕರದ ವಿಶ್ವಾಸ ಇಲ್ಲ. ಅವರು ಈ ಸರ್ಕಾರದ ವ್ಯವಸ್ಥೆ ಬಗ್ಗೆ ಭಾಳ ನಿರಾಶೆ ಆಗಿದ್ದಾರೆ ಕಾಂಗ್ರೆಸ್ ಶಾಸಕರು. ಬಹುಶಃ ಚುನಾವಣೆ ಮುಂಚೆನೇ ಎಷ್ಟೋ ಜನ ದಂಗೆ ಹೇಳುವಂತೆ, ಚುನಾವಣೆ ಯಾವ ಮಂತ್ರಿಗಳು ಮಾತು, ಶಾಸಕರ ಮಾತು ಕೇಳ್ತಾ ಇಲ್ಲ, ಮತ್ತು ಯಾವುದೇ ಒಂದು ಗ್ರ್ಯಾಂಟ್ಸ್ ಮುಖ್ಯಮಂತ್ರಿ ಕೊಡ್ತಾ ಇಲ್ಲ. ಅಶೂರೆನ್ಸ್ ಕೊಡ್ತಾರೆ, ಗ್ಯಾರಂಟಿಗೆ ಹಣ ಹೊಂದಿಸೋದ್ರಲ್ಲೇ ಅವ್ರು ಟೈಮ್ ಹೋಗ್ತಾ ಇದೆ ಹೊರತು ರಾಜ್ಯದ ಅಭಿವೃದ್ಧಿ 0 ಆಗಿದೆ.
ಅದರಿಂದ ಹೊಡೆತ ಬೀಳ್ತಾ ಇರೋದು ಕಾಂಗ್ರೆಸ್ ಶಾಸಕರಿಗೆ ಭಯಂಕರ ನಿರಾಶೆ ಆಗಿದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ಆಪರೇಷನ್ ಕಮಲ ಮತ್ತೊಂದು ನಾವು ಏನೂ ಮಾಡಬೇಕಾಗಿಲ್ಲ. ಮತ್ತು ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ದು ಒಂದು ಒಳಸಂಚು ಏನಿದೆಲ್ಲ ಒಳ ಒಂದು ತುಡಿತ ಆದಷ್ಟು ಬೇಗನೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಅದರದ್ದು ಪರಿಣಾಮ ಆಗಿ ಮತ್ತು ಅಸಮಾಧಾನ ಇರುವಂಥ ಕಾಂಗ್ರೆಸ್ ಯಾವುದೇ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ಬೋದು. ಎಕ್ಸ್ಪೋಸ್ ಆಗೋದ್ರಿಂದ ಸರ್ಕಾರ ಬೀಳ್ತದೆ ಹೊರತು ಭಾರತೀಯ ಜನತಾ ಪಾರ್ಟಿಯ ಪಾತ್ರದಲ್ಲಿ ಏನೂ ಇರುವುದಿಲ್ಲ. ಸರ್, ಕಡೆಯದಾಗಿ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣರ ಪ್ರಕರಣವನ್ನ ನೀವು ಬಿಜೆಪಿಯ ಹಿರಿಯ ನಾಯಕರಾಗಿ ಸಿಬಿಐಗೆ ಕೊಡಿ ಅಂತ ಒತ್ತಾಯಿಸ್ತೀರಾ ಸರ್ ಸರ್ಕಾರಕ್ಕೆ? ಹೇಗೆ? ನಾನು ಈಗಾಗಲೇ ಬೆಳಗಾವದಲ್ಲಿ ಹೇಳಿದ್ದೀನಿ. ಯಾಕಂದರೆ ಇದು ಬೇರೆ ಬೇರೆ ಆಯಾಮಗಳನ್ನು ತೆಗೆದುಕೊಳ್ತಾ ಇದೆ. ಮೊದಲು ಅದು ಪೆನ್ ಡ್ರೈವ್ ಹೊರಗೆ ಬಂತು, ಅವೆಲ್ಲ ಬಂದು ಬರೀ ನೇರವಾಗಿ ಪ್ರಜ್ವಲ್ ರೇವಣ್ಣ ಹೆಸರೇ ಬಂತು. ಆಮೇಲೆ ನಾ ಯಾವಾಗಲೂ ಹೇಳ್ತೇನೆ ಇಂಥದ್ರಲ್ಲಿ ಕೆಲವ್ರ ಪಾತ್ರ ಇರ್ತದೆ. ಈಗ ಡಿ ಕೆ ಶಿವಕುಮಾರ್ ಹೆಸರು ಬಂತದ್ರಲ್ಲಿ ಇನ್ವಾಲ್ವ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆಡಳಿತ ಪಕ್ಷದ ಉಪಮುಖ್ಯಮಂತ್ರಿ ಹೆಸರೇ ಇಲ್ಲಿ ಬಂದ ಮೇಲೆ ಇವತ್ತು ನೀವು ರಾಜ್ಯ ಸರ್ಕಾರ ಅಧೀನದಲ್ಲಿರುವಂಥ SITಯಿಂದ ತನಿಖೆ ಮಾಡೋದ್ರಿಂದ ಏನು ಪ್ರಯೋಜನ? ನ್ಯಾಯ ಹೆಂಗೆ ಸಿಗಲಿಕ್ಕೆ ಸಾಧ್ಯತೆ? ನಿಜವಾದಂಥ ವಸ್ತುಸ್ಥಿತಿ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ನಿಜವಾಗಿ ಇಂಪಾರ್ಷಿಯಲ್ ತನಿಖೆ ಆಗಬೇಕಂದ್ರೆ CBIನೇ ಕೊಡಬೇಕು ಅನ್ನೋಂಥ ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರ ರಿಯಾಕ್ಷನ್. ರಾಜ್ಯದಲ್ಲಿ ನೇರವಾಗಿ ನಿಷ್ಪಕ್ಷಪಾತವಾದಂಥ ವರದಿ ಬರಬೇಕು ಅಂತ ಹೇಳಿದ್ರೆ ಈ ಪ್ರಜ್ವಲ್ ರೇವಣ್ಣರ ಪ್ರಕರಣವನ್ನ CBIಗೆ ಕೊಡಬೇಕು. ಜೊತೆಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಸುಸ್ಪಷ್ಟವಾಗಿ ಆಗಬೇಕು ಅನ್ನೋ ಒಂದು ನಿರ್ಧಾರವನ್ನ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮುರಳೀಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.